ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಎಜೆ ಕುಚ್ಚು ಕ್ರಿಯೇಷನ್ಸ್. ಇವತ್ತಿನ ಡಿಸೈನ್ಗೆ ನಾನು ಇಲ್ಲಿ 7 ಎಳೆ ದಾರನ ಗಂಟು ಹಾಕೊಂಡು ತಗೊಂಡಿದ್ದೀನಿ. ಯೂಶುವಲ್ ಆಗಿ 6 ಎಳೆ ತಗೊಳ್ಳೋದು. ಈ ಡಿಸೈನ್ಗೆ ಅಂತ 7 ಎಳೆ ತಗೊಂಡಿದ್ದೀನಿ ಮತ್ತು 10 ನಂಬರ್ ಕ್ರೋಶನ್ ನೀಡಲ್ನ ತಗೊಂಡಿದ್ದೀನಿ. ಸೊ ಆಸ್ ಯೂಶುವಲ್ ಸ್ಟಾರ್ಟಿಂಗ್ ಬಟ್ಟೆಗೆ ನೀಡಲ್ನ ಹಾಕಿ ದಾರನ ತಗೊಂಡ್ ಬಂದು ಲಾಕ್ ಮಾಡ್ಕೊಳ್ತೀನಿ. ನಾಟ್ ಏನಿರುತ್ತೆ ಅದು ಬ್ಯಾಕ್ ಸೈಡ್ ಬರೋ ರೀತಿ ಇಟ್ಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಳ್ತೇನೆ. ಒಂದ್ಸಲ ಲಾಕ್ ಆದ ನಂತರ ಅಲ್ಲಿಂದ 2 ಚೈನ್ ಹಾಕೋಬೇಕು. ಸಿಂಗಲ್ ಸ್ಟೆಪ್ ಡಿಸೈನ್ ಆಗಿರುತ್ತೆ, ಸಿಂಪಲ್ ಡಿಸೈನು. ಇಲ್ಲಿ 2 ಚೈನ್ ಹಾಕಿ ಸುಜಿ ಮೇಲೆ ದಾರ ಸುತ್ಕೊಳ್ಬೇಕು. ದಾರ ಸುತ್ಕೊಂಡು ಪಕ್ಕದಲ್ಲೇ ಬಟ್ಟೆಗೆ ನಾವು ಲಾಕ್ ಮಾಡ್ಕೊಂಡಿರ್ತೀವಲ್ಲ ಅಲ್ಲಿ ಪಕ್ಕದಲ್ಲೇ ನೀಡಲ್ ಹಾಕಿ ದಾರನ ತಂದು 2ಕ್ಕೆ 1 ಮಾಡ್ಕೋಬೇಕು. ಅದಾದ ನಂತರ 2ಕ್ಕೆ 1 ಮಾಡ್ಕೋಬೇಕಂದ್ರೆ ಡಬಲ್ ಕ್ರೋಶನ ಮಾಡ್ಕೋಬೇಕು. ಈ ರೀತಿ 2 ಚೈನ್ ಹಾಕಿ ಒಂದು ಡಬಲ್ ಕ್ರೋಶ ಮಾಡ್ಕೋಬೇಕು. ಅದಾದ ನಂತರ 3 ಚೈನ್ ಮಾಡ್ಕೊಳ್ತಾ ಇದ್ವಿ. 3 ಚೈನ್ ಮಾಡ್ಕೊಂಡು ಈಗ ನಾವಿಲ್ಲಿ ಡಬಲ್ ಕ್ರೋಶ ಹಾಕಿರ್ತೀವಲ್ಲ ಅದ್ರ ಪಕ್ಕ ಗ್ಯಾಪ್ ಇರುತ್ತೆ, ಅಲ್ಲಿ ನೀಡಲ್ನ ಹಾಕಿ ದಾರನ ತಗೊಂಡ್ ಬಂದು ಲಾಕ್ ಮಾಡ್ಕೊಳ್ಬೇಕು. ಸ್ಟಾರ್ಟಿಂಗ್ ಅಲ್ಲಿ ಮಾತ್ರ 2 ಚೈನ್ ಎಕ್ಸ್ಟ್ರಾ ಹಾಕೊಳ್ಳೋದಷ್ಟೇ. ಅದಾದ ನಂತರ ಅದರ ಅವಶ್ಯಕತೆ ಇಲ್ಲ. ಸೊ ಅದಾದ ನಂತರ ನೋಡಿ ಮತ್ತೆ ಸುಜಿ ಮೇಲೆ ದಾರ ಸುತ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿ ಬಟ್ಟೆ ಕರೆಕ್ಟ್ ಆಗಿ ನೋಡ್ಕೊಂಡು ಇಟ್ಕೊಳ್ಬೇಕು. ನೀಡಲ್ನ ಹಾಕಿ ದಾರನ ತಗೊಂಡ್ ಬರ್ಬೇಕು. ಸುಜಿ ಮೇಲೆ 3 ದಾರ ಇರುತ್ತೆ. ಫಸ್ಟ್ 2 ದಾರ 1 ಮಾಡ್ಕೊಳ್ಳೋದು, ಸೆಕೆಂಡ್ 2 ದಾರನ 1 ಮಾಡ್ಕೊಳ್ಳೋದು. ಇದನ್ನ ನಾವು ಡಬಲ್ ಕ್ರೋಶ ಅಂತೀವಿ. ಅದಾದ ನಂತರ 3 ಚೈನ್ ಮಾಡ್ಕೊಳ್ಬೇಕು. 3 ಚೈನ್ ಮಾಡ್ಕೊಂಡು ಕಂಬತ್ ಪಕ್ಕದ ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರನ ತಂದು 2 ದಾರ ಸೇರಿ 1 ಮಾಡ್ಬೇಕು. ಇದನ್ನ ನಾವು ಪಿಕಾಟ್ ಅಂತ ಹೇಳ್ತೀವಿ. ಒಂದು ಕಂಬ ಹಾಕಿ ಅದಕ್ಕೆ 3 ಚೈನ್ ಹಾಕಿ ಪಿಕಾಟ್ ನ ಮಾಡ್ಕೊಳ್ತಾ ಇದೀವಿ. ಈಗ ಮತ್ತೆ ಸುಜಿ ಮೇಲೆ ದಾರ ಸುತ್ಕೊಳ್ಬೇಕು. ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಬಟ್ಟೆಗೆ ನೀಡಲ್ನ ಹಾಕ್ಬೇಕು. ನೀಡಲ್ನ ಹಾಕಿ ದಾರನ ತಂದು 2ಕ್ಕೆ1 ಮಾಡ್ಕೊಳ್ಳೋದು. 2 ದಾರ 1 ಮಾಡ್ಕೋಬೇಕು. ನೆಕ್ಸ್ಟ್ 2 ದಾರ 1. ಅದಾದ ನಂತರ ಮತ್ತೆ 3 ಚೈನ್ ಮಾಡ್ಕೊಳ್ಳೋದು. ಈ ಕಂಬದ ಗ್ಯಾಪ್ ಏನಿದೆ ಅಲ್ಲಿ ನೀಡಲ್ ಹಾಕಿ ದಾರನ ತಂದು ಪಿಕಾಟ್ ನ ಮಾಡ್ಕೊಳ್ತಾ ಇದೀನಿ. ಈ ರೀತಿಯಾಗಿ ಸ್ಟಾರ್ಟಿಂಗ್ ಅಲ್ಲಿ 4 ಸಲ ಡಬಲ್ ಕ್ರೋಶ ಮಾಡಿ ಪಿಕಾಟ್ ನ ಮಾಡ್ಕೋಬೇಕು. 4 ಸಲ ಆದ್ಮೇಲೆ ಈ ರೀತಿ ದಾರನ ಮೇಲೆ ಕೇಳ್ಕೊಂಡು ಈ ರಿಂಗ್ ಬೀಡ್ ಒಳಗೆ ರೌಂಡ್ ಬೀಡ್ ನ ಇಟ್ಕೊಂಡಿದ್ದೀನಿ. ಬೀಡ್ ನ ಇಟ್ಕೊಂಡು ಈ ರೀತಿ ಬೀಡ್ ನ ಇನ್ಸರ್ಟ್ ಮಾಡ್ಕೋಬೇಕು. ಬೀಡ್ ನ ಇನ್ಸರ್ಟ್ ಮಾಡ್ಕೊಂಡಿದ ನಂತರ ಬೀಡ್ ಲಾಕ್ ಮಾಡ್ಕೋಬೇಕು. ನೋಡಿ ಕರೆಕ್ಟ್ ಆಗಿ, ತುಂಬಾ ಲೂಸ್ ಆಗಿ ಮಾಡೋಕೆ ಹೋಗ್ಬೇಡಿ. ಈ ರೀತಿ ಲಾಕ್ ಮಾಡ್ಕೊಂಡು ಟೈಟ್ ಆಗಿ ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ನೀಡಲ್ನ ಬಟ್ಟೆಗೆ ಇಟ್ಟು ದಾರನ ಮೇಲ್ ತರಬೇಕು. ಸುಜಿ ಮೇಲೆ 3 ದಾರ ಇರುತ್ತೆ. ಫಸ್ಟ್ 2 ದಾರ 1 ಮಾಡ್ಕೊಳ್ಳೋದು, ಸೆಕೆಂಡ್ 2 ದಾರ 1 ಮಾಡ್ಕೊಳ್ಳೋದು. ಅದಾದ ನಂತರ ನೋಡಿ ಮತ್ತೆ ಈಗ 3 ಚೈನ್ ಹಾಕೋದು. ಈಗ ನಾವು ಕಂಬ ಹಾಕಿರ್ತೀವಲ್ಲ ಡಬಲ್ ಕ್ರೋಶ, ಆ ಪಕ್ಕದಲ್ಲಿ ಗ್ಯಾಪ್ ಏನಿದೆ ಅಲ್ಲಿಗೆ ನೀಡಲ್ ಹಾಕ್ಬೇಕು. ಆ ಪಕ್ಕದಲ್ಲಿ ನೀಡಲ್ ಹಾಕಿ ದಾರನ ತಂದು 2 ದಾರ ಸೇರಿ 1 ಮಾಡ್ಕೋಬೇಕು. ಅಂದ್ರೆ ಪಿಕಾಟ್ ನ ಮಾಡ್ಕೊಳ್ತೀವಿ. ಈಗ ಮತ್ತೆ ಅದೇ ರೀತಿ ಕಂಟಿನ್ಯೂ ಆಗಿ 4 ಡಬಲ್ ಕ್ರೋಶನ ಹಾಕಿ ಪಿಕಾಟ್ ನ ಮಾಡ್ಕೊಳ್ಬೇಕು. ಸೊ ನಾವು ಸ್ಟಾರ್ಟಿಂಗ್ ಅಲ್ಲಿ 2 ಚೈನ್ ಹಾಕಿ ಅದಾದ್ಮೇಲೆ 4 ಡಬಲ್ ಕ್ರೋಶ ಮಾಡಿ ಪಿಕಾಟ್ ನ ಮಾಡ್ಕೊಂಡಿದೀವಿ ಅಲ್ವಾ. ಅದಾದ ನಂತರ ನಾವು ಬೀಡ್ ಇನ್ಸರ್ಟ್ ಮಾಡಿದ್ವಿ, ರೌಂಡ್ ರಿಂಗ್ ಬೀಡ್. ಅದಾದ್ಮೇಲೆ ಮತ್ತೆ 4 ಪಿಕಾಟ್ಸ್ ನ ಮಾಡ್ಕೋಬೇಕು. ಡಬಲ್ ಕ್ರೋಶ ಮಾಡಿ ಪಿಕಾಟ್ ನ ಮಾಡ್ಕೊಳ್ಬೇಕಾಗುತ್ತೆ. ಇದು ಡಿಸೈನ್ ನೋಡಿ ಇಷ್ಟೇ, ಸಿಂಪಲ್ ಡಿಸೈನ್. 4 ಪಿಕಾಟ್ ಮಾಡ್ಕೊಳ್ಳೋದು, ಒಂದು ರಿಂಗ್. ಅದಾದ ನಂತರ ಮತ್ತೆ 4 ಪಿಕಾಟ್ಸ್ ಮತ್ತೆ ರಿಂಗ್ ಅನ್ನ ಯೂಸ್ ಮಾಡಿದೀನಿ. ಬೇಕಿದಲ್ಲಿ 6 ಎಳೆಯಲ್ಲೂ ಕೂಡ ಡಿಸೈನ್ ನ ಮಾಡ್ಬೋದು. ಸೊ 7 ಎಳೆ ನಿಮ್ಗೆ ತಿಕ್ಕಾಗಿ ನೀಟಾಗಿ ಬರುತ್ತೆ ಡಿಸೈನ್ ಅಂತ ಅಷ್ಟೇ. ಯಾಕಂದ್ರೆ ನಾವು ಬೇರೆ ಏನು ಕ್ರೋಶ ವರ್ಕ್ ಮಾಡ್ತಾ ಇಲ್ಲ ಅಲ್ಲ, ಹಾಗಾಗಿ 7 ಎಳೆ ಯೂಸ್ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. ಈ ರೀತಿಯಾಗಿ ಮಾಡ್ಕೊಂಡು ಹೋಗ್ಬೇಕು. ತುಂಬಾ ಸಿಂಪಲ್ ಆಗ್ಬೇಕು ಅಂತ ಕೇಳ್ತಾರಲ್ಲ, ನಾವು ಯೂಶುವಲ್ ಆಗಿ ಬೇಬಿ ಕುಚ್ಚು ಕೇಳ್ತಾರೆ. ಸೊ ಅಂತವ್ರಿಗೆ ಸ್ವಲ್ಪ ಕ್ರೋಶ ವರ್ಕ್ ಜೊತೆಲಿ ಕುಚ್ಚು ಬರುತ್ತೆ ಅಷ್ಟೇ. ಡಿಸೈನ್ ಇದು ತುಂಬಾ ನೀಟಾಗಿ ಬರುತ್ತೆ. ನಾನು ಕಲರ್ ಕಾಂಬಿನೇಷನ್ ಇನ್ನೂ ಸ್ವಲ್ಪ ಡಾರ್ಕ್ ಕಲರ್ ತಗೊಂಡಿದ್ರೆ ನಿಮ್ಗೆ ಫಿನಿಶಿಂಗ್ ಇನ್ನೂ ಚೆನ್ನಾಗಿ ಬಂದಿರೋದು. ಕಲರ್ ಕಾಂಬಿನೇಷನ್ ಚೆನ್ನಾಗಿದ್ರೆ ನೀಟಾಗಿ ಬರುತ್ತೆ ಮತ್ತೆ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. ಈ ರೀತಿಯಾಗಿ 4 ಕಂಬ ಮಾಡಿ ಪಿಕಾಟ್ ನ ಮಾಡ್ಕೊಂಡಿದೀನಿ. ಅದಾದ ನಂತರ ಮತ್ತೆ ದಾರನ ಮೇಲೆ ಕೇಳ್ಕೊಳ್ಬೇಕು. ಮೇಲೆ ಕೇಳ್ಕೊಂಡು ರಿಂಗ್ ಒಳಗಡೆ ರೌಂಡ್ ಬೀಡ್ ನ ಇಟ್ಬಿಟ್ಟು ಈ ರೀತಿಯಾಗಿ ಬೀಡ್ ನ ಇನ್ಸರ್ಟ್ ಮಾಡ್ಬೇಕು. ನೀವು ರಿಂಗ್ ಒಳಗೆ ರೌಂಡ್ ಬೀಡ್ ಏನ್ ಇಡ್ತೀರಾ ಅದು ಸ್ವಲ್ಪ ಈ ಸೈಜ್ ಅಲ್ಲಿ ಇರ್ಬೇಕು. ನಮ್ಗೆ ಅಲ್ಲಿ ಗ್ಯಾಪ್ ಇರ್ಬೇಕು ರಿಂಗ್ ಒಳಗಡೆ, ಯಾಕಂದ್ರೆ ಕುಚ್ಚು ಕಟ್ಕೊಳ್ಬೇಕಾಗತ್ತಲ್ಲ. ಹಾಗಾಗಿ
ತುಂಬಾ ತೀರಾ ದೊಡ್ಡ ಬೀಡ್ನು ಕೂಡ ನೀವು ತಗೊಳಕ್ ಹೋಗ್ಬಾರ್ದು. ನಮ್ಗೆ ಒಳಗಡೆ ಗ್ಯಾಪ್ ಬರ್ಬೇಕು. ಹಾಗಾಗಿ ಆದಷ್ಟು ಮೀಡಿಯಂ ಸೈಜ್ ರೌಂಡ್ ಬೀಡ್ ನ ತಗೊಳೋದಕ್ಕೆ ಟ್ರೈ ಮಾಡಿ. ನಿಮ್ಗೆ ಗೊತ್ತಾಗುತ್ತೆ ಅದ್ರೊಳಗಡೆ ಇಟ್ಟು ನೋಡಿದ್ರೆ, ರಿಂಗ್ ಒಳಗಡೆ ಇಟ್ಟು ನೋಡಿದ್ರೆ ಬೀಡ್ ನ ನಿಮಗೆ ಕುಚ್ಚು ಕಟ್ಟೋಷ್ಟು ಗ್ಯಾಪ್ ಇರಬೇಕಾಗುತ್ತೆ. ಸೊ ಈ ರೀತಿ ಬೀಡ್ ಆದ್ಮೇಲೆ ಬೀಡ್ ಲಾಕ್ ಮಾಡಿ ಮತ್ತೆ ನೆಕ್ಸ್ಟ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೊಂಡು ಕಂಬ ಮಾಡ್ಕೊಳ್ತೇನೆ, ಅಂದ್ರೆ ಡಬಲ್ ಕ್ರೋಶೆ. ಅದಾದ್ಮೇಲೆ 3 ಚೈನ್ ಮಾಡಿ ಪಿಕೋಟ್ ನ ಮಾಡ್ಕೊಂಡಿದೀನಿ. ನೋಡಿ ಇಷ್ಟೇ ಡಿಸೈನು, ತುಂಬಾ ಈಸಿ ಇದೆ. ಎಂಡಿಂಗ್ ವರ್ಗು ಸ್ಯಾರಿ ಪೂರ್ತಿ ಈ ರೀತಿ ಹಾಕೊಂಡು ಹೋಗ್ಬೇಕಾಗತ್ತೆ. ಪೂರ್ತಿ ಮಾಡ್ಕೊಂಡ್ಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ. ನಿಮ್ಗೆ ಕುಚ್ಚು ಕಟ್ಟೋದಕ್ಕಿಂತ ಮುಂಚೆ ಈ ರಿಂಗ್ ಬೀಡ್ ಏನಿದೆ ಅದು ಫ್ಲಿಪ್ ಆಗುತ್ತೆ ಅನ್ನೋ ತರ ನಿಮ್ಗೆ ಅನ್ಸ್ಬೋದು. ಸೊ ಕುಚ್ಚು ಕಟ್ಟದ್ಮೇಲೆ ನೀಟಾಗಿ ನಿಂತ್ಕೊಳ್ಳುತ್ತೆ, ಯಾಕಂದ್ರೆ ವೆಯ್ಟ್ ಕೆಳಗಡೆ ಬರುತ್ತಲ್ಲ, ಹಾಗಾಗಿ ಕರೆಕ್ಟ್ ಆಗಿ ನಿಂತ್ಕೊಳ್ಳುತ್ತೆ. ಇದಕ್ಕೆ ನಾನು 137 ದಾರನ ಕುಚ್ಚು ಕಟ್ಕೊಂಡಿದೀನಿ. ಪುಟ್ಟದಾಗಿ ಕುಚ್ಚನ್ನ ಕಟ್ಕೊಂಡಿದೀನಿ. ನೋಡಿ ಕುಚ್ಚು ಕಟ್ಟದ್ಮೇಲೆ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಡಿಸೈನು. ಸೊ ಸೀದಾ ಇಟ್ಕೊಂಡ್ರೆ ನಿಮ್ಗೆ ಫ್ಲಿಪ್ ಆಗೋದಿಲ್ಲ. ರಿಂಗ್ ಬೀಡ್ ನೋಡಿ ನೋಡ್ತಾ ಇರೋದು, ಸ್ವಲ್ಪ ಎತ್ತಿ ಇಟ್ಕೊಂಡ್ರೆ ಸ್ವಲ್ಪ ಮೇಲೆ ಬರುತ್ತೆ ಅಷ್ಟೇ ರಿಂಗು. ನೀಟಾಗಿ ಬರುತ್ತೆ ಡಿಸೈನ್. ಈ ಡಿಸೈನ್ ಇಷ್ಟ ಆಗಿದೆ ಅನ್ಕೊಂಡಿದೀನಿ. ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬರ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಹೊಸಬ್ರು ಯಾರಾದ್ರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನೀವು ಇಲ್ಲಿ ರಿಂಗ್ ಬದಲಿಗೂ ಕೂಡ 3 ಚೈನ್ ಹಾಕಿ ಕುಚ್ಚನ್ನ ಕೂಡ ಕಟ್ಕೊಳ್ಬಹುದು. ಸೊ ಥ್ಯಾಂಕ್ ಯು.